ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ 1:16 ವಚನ. ಕ್ರಿಸ್ತನ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದೆ. ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಪ್ರಿಯವಾದವರೇ, ದೇವರ ಶಕ್ತಿಯಾಗಿರುವ ಈ ಸುವಾರ್ತೆಯ ಕುರಿತು ನೀವು ಯಾಕೆ ನಾಚಿಕೆ ಪಡಬೇಕು? ನೀವು ಸಾರುವ ಸುವಾರ್ತೆಯು ಆತ್ಮಗಳಿಗೆ ರಕ್ಷಣೆಯನ್ನು ತರುತ್ತದೆ, ಪಾಪ ಕ್ಷಮಾಪಣೆಯ ನಿಶ್ಚತೆಯನ್ನು ತರುವಂಥದ್ದಾಗಿದೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ದೇವರ ಬಲದಿಂದ ನಿಮ್ಮನ್ನು ಹೆಚ್ಚೆಚ್ಚಾಗಿ ಅದು ತುಂಬಿಸುತ್ತದೆ. ಹೌದು, ಸುವಾರ್ತೆ ಎಂದರೆ ಏನು? ಸುವಾರ್ತೆ ಎಂಬ ಪದಕ್ಕೆ ಶುಭ ಸಮಾಚಾರ ಅಥವಾ ಒಳ್ಳೆಯ ಸುದ್ದಿ ಎಂದು ಅರ್ಥ. ಪರಲೋಕದ ದೇವರು ಸಕಲ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಮಾಚಾರವನ್ನು ತಿಳಿಸಿದ್ದಾರೆ. ಯೇಸುವಿನ ಜನನವೇ ದೊಡ್ಡ ಶುಭ ಸಮಾಚಾರ. ಆತನ ಬಾಲ್ಯ, ಬೆಳವಣಿಗೆ ಮಾನವ ಕುಲಕ್ಕೆ ಶುಭ ಸಮಾಚಾರ. ಆತನ ಪ್ರಸಂಗಗಳು, ಉಪದೇಶಗಳು, ಕ್ರಿಯೆಗಳೆಲ್ಲವೂ ಶುಭ ಸಮಾಚಾರಗಳೇ. ಕ್ರಿಸ್ತನು ನಮಗಾಗಿ ಸತ್ತನು, ನಮಗಾಗಿ ಹೂಣಲ್ಪಟ್ಟನು, ನಮಗಾಗಿ ಎದ್ದನು ಎಂಬುದನ್ನು ಒಪ್ಪಿಕೊಳ್ಳುವುದೇ ಶುಭವಾರ್ತೆ. ಈ ಸುವಾರ್ತೆಯನ್ನು ಕೇಳುತ್ತಾ ಕೇಳುತ್ತಾ ಕರ್ತನ ವಾಕ್ಯಗಳು ಮೂಢನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ. ಇಂದು ಅನೇಕ ಕುಟುಂಬಗಳಲ್ಲಿ ಜಗಳಗಳು, ವಿಭಜನೆಗಳಿಗೆ ಕಾರಣವೇನು? ಜ್ಞಾನದ ಕೊರತೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಹೇಗೆ ನಡೆದುಕೊಳ್ಳಬೇಕು ಎಂಬುದು ಅವರಿಗೆ ತಿಳಿಯುವುದಿಲ್ಲ. ಆದರೆ ಕರ್ತನು ಮೂಢರಿಗೆ ಜ್ಞಾನವನ್ನು ನೀಡುತ್ತಾರೆ. ಜ್ಞಾನ ಉಳ್ಳವನು ಬಲಗೊಳ್ಳುವನು. ದಾವೀದನು ಕತ್ತಿಯಿಂದ ಸಾಧಿಸಿದ್ದನ್ನು ಸೊಲೊಮೋನನು ತನ್ನ ಜ್ಞಾನದಿಂದ ಸಾಧಿಸಿದನು. ನನಗೆ ಜ್ಞಾನವನ್ನು ಕೊಡು ಕರ್ತನೇ ಎಂದು ಕೇಳಿದಾಗ ಕರ್ತನು ಸೊಲೊಮೋನನಿಗೆ ಅಳತೆ ಇಲ್ಲದೆ ಜ್ಞಾನವನ್ನು ಕೊಟ್ಟನು. ಕರ್ತನ ಸುವಾರ್ತೆಯು ದೇವರ ಜ್ಞಾನವನ್ನು, ಸಂತೋಷವನ್ನು ನೀಡುತ್ತದೆ. ಪಾಪಗಳು ಕ್ಷಮಿಸಲ್ಪಟ್ಟು ದೊಡ್ಡ ಸಂತೋಷ ಉಂಟಾಗುತ್ತದೆ. ರಕ್ಷಣೆಯ ಉಲ್ಲಾಸದಲ್ಲಿ ಆನಂದ ಉಂಟಾಗುತ್ತದೆ. ಪರಿಶುದ್ಧಾತ್ಮನಿಂದ ದೇವರ ಪ್ರೀತಿಯು ಹೃದಯಗಳಲ್ಲಿ ಸುರಿಸಲ್ಪಡುತ್ತದೆ. ಅದಕ್ಕೆ ನೆಹೆಮೀಯನು ಹೇಳುತ್ತಿದ್ದಾನೆ, ಕರ್ತನಲ್ಲಿ ಸಂತೋಷವಾಗಿರುವುದೇ ನಮ್ಮ ಬಲ. ಸುವಾರ್ತೆಯಿಂದ ನೀವು ಬಲದ ಮೇಲೆ ಬಲವನ್ನು ಹೊಂದಿ ಕೃಪೆಯ ಮೇಲೆ ಕೃಪೆಯನ್ನು ಪಡೆದುಕೊಳ್ಳಿರಿ. ಹಾಗಾಗುವಂತೆ ಪವಿತ್ರಾತ್ಮ ದೇವರು ತಾನೇ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.